ಇತಿಹಾಸದ ಪುಟಗಳಲ್ಲಿ ನಮ್ಮ ದೇಶದ ಹಿರಿಮೆಯನ್ನು ಹೆಚ್ಚಿಸಿದ ನಮ್ಮ ಭವ್ಯ ಸಂಸ್ಕೃತಿ ಮತ್ತು ಅದ್ಭುತ ವಾಸ್ತುಶಿಲ್ಪದ ವೈಭವವನ್ನು ಜಗತ್ತಿಗೆ ತೋರಿಸಿದ ಅದೆಷ್ಟೋ ಸಾಮ್ರಾಜ್ಯಗಳಿವೆ. ಈ ಅಮೂಲ್ಯ ಕೊಡುಗೆಗಳೇ ನಮ್ಮ ಭಾರತವನ್ನು ಇಡೀ ಭೂಮಂಡಲದಲ್ಲಿ ವಿಶಿಷ್ಟವಾಗಿ ನಿಲ್ಲುವಂತೆ ಮಾಡಿವೆ. ಕರ್ನಾಟಕದ ನೆಲದಲ್ಲಿ ಹೆಮ್ಮೆಯಿಂದ ನಿಂತಿರುವ ಅಂತಹ ಒಂದು ಮಹಾ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಹೃದಯ ಭಾಗವಾಗಿ ಕಲೆ, ವಾಸ್ತುಶಿಲ್ಪದ ವೈಭವವನ್ನು ಜಗತ್ತಿಗೆ ಸಾರಿದ ಈ ದಿವ್ಯ ನಗರವೇ ಹಂಪಿ. ಹಂಪಿಯಲ್ಲಿ ಇಂದು ಹೆಚ್ಚಾಗಿ ಸ್ಮಾರಕಗಳ ಅವಶೇಷಗಳನ್ನು ಮಾತ್ರ ನೋಡಬಹುದು. ಇದಕ್ಕೆ ಮುಖ್ಯ ಕಾರಣ 1565ರಲ್ಲಿ ಡೆಕ್ಕನ್ ಸುಲ್ತಾನೇಟ್ಸ್ ವಿಜಯನಗರ ಸಾಮ್ರಾಜ್ಯದ ಮೇಲೆ ನಡೆಸಿದ ಆ ಭೀಕರ ದಾಳಿ. ಈ ಆಕ್ರಮಣದಲ್ಲಿ ಹಂಪಿಯ ಅನೇಕ ಸುಂದರ ದೇವಾಲಯಗಳು, ಅರಮನೆಗಳು ಮತ್ತು ಕಲಾತ್ಮಕ ಸ್ಮಾರಕಗಳು ನಾಶಗೊಂಡವು. ಇಂದಿಗೂ ಹಂಪಿಯ ಪ್ರತಿಯೊಂದು ಸ್ಮಾರಕವು ಇತಿಹಾಸದ ಒಂದೊಂದು ರೋಚಕ ಕಥೆಯನ್ನು ಹೇಳುತ್ತವೆ. ಇಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆಯೂ ನಮ್ಮನ್ನು ಗತಕಾಲದ ವೈಭವದತ್ತ ಕರೆದೊಯ್ಯುತ್ತವೆ. ಹಂಪಿ ಇಂದು ವಿಶ್ವದ ಅತಿ ದೊಡ್ಡ ತೆರೆದ ಸಂಗ್ರಹಾಲಯ ಎಂದೇ ಪ್ರಸಿದ್ಧಿಯಾಗಿದೆ. ಯುದ್ಧದ ನಂತರ ಇಲ್ಲಿ ಎಷ್ಟೋ ದೇವಾಲಯಗಳು ನಾಶವಾದವು. ಆದರೆ ಈ ದೇವಾಲಯ ಇಂದಿಗೂ ಅಚಲವಾಗಿ ನಿಂತಿದೆ. ಇಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೆಯುತ್ತಾ ಬಂದಿವೆ. ಹಂಪಿಯ ಕೇಂದ್ರ ಬಿಂದುವಾದ ಈ ದೇವಾಲಯವೇ ಶ್ರೀ ವಿರೂಪಾಕ್ಷ ದೇವಾಲಯ. ಈ ದೇವಾಲಯದಲ್ಲಿ ಹಲವು ವಿಶೇಷತೆಗಳಿವೆ. ಈ ಬೃಹತ್ ಗೋಪುರಗಳು, ರಂಗಮಂಟಪದ ಒಳಗಿರುವ ಶತಮಾನಗಳಷ್ಟು ಹಳೆಯ ಚಾವಣಿಯ ಮೇಲಿನ ಪೇಂಟಿಂಗ್ಗಳು, ಅಲ್ಲದೆ ಪೂರ್ವ ಗೋಪುರದ ಈ ಇನ್ವರ್ಟೆಡ್ ಇಮೇಜ್, ಲಕ್ಷ್ಮಿ ಎಂದು ಕರೆಯಲ್ಪಡುವ ಈ ಆನೆ ಮತ್ತು ದೇವಾಲಯದ ಹೊರಗಿನ ಈ ಸುಂದರವಾದ ಪುಷ್ಕರಣಿ. ಇದರ ಇತಿಹಾಸ ಶುರುವಾಗುವುದು ಕ್ರಿಸ್ತಶಕ 7ನೇ ಶತಮಾನದಿಂದ. ಮೊದಲು ಇದು ಒಂದು ಚಿಕ್ಕ ದೇವಾಲಯವಾಗಿತ್ತು. ನಂತರ ಕಾಲಕಾಲಕ್ಕೆ ವಿಜಯನಗರದ ರಾಜರು ಈ ಆವರಣದಲ್ಲಿ ಹೊಸ ರಚನೆಗಳನ್ನು ಸೇರಿಸುತ್ತಾ ಬಂದರು. ಈ ಬೃಹತ್ ರಾಜಗೋಪುರ ಮತ್ತು ರಂಗಮಂಟಪವನ್ನು ಶ್ರೀಕೃಷ್ಣ ದೇವರಾಯನು ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ನಿರ್ಮಿಸಿದನು. ಈ ಗೋಪುರ ಸುಮಾರು 50 ಮೀಟರ್ ಎತ್ತರವಿದ್ದು 9 ಅಂತಸ್ತುಗಳನ್ನು ಹೊಂದಿದೆ. ಇದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಮತ್ತು ಪ್ರತಿ ಅಂತಸ್ತಿನಲ್ಲೂ ವಿಭಿನ್ನವಾದ ಸುಂದರ ಕೆತ್ತನೆಗಳನ್ನು ನೀವು ನೋಡಬಹುದು. ಇನ್ನು ಈ ರಂಗಮಂಟಪ ವಿಜಯನಗರ ವಾಸ್ತುಶಿಲ್ಪಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಇಲ್ಲಿನ ಪ್ರತಿಯೊಂದು ಕಂಬದಲ್ಲೂ ಸಿಂಹದ ದೇಹ ಮತ್ತು ಆನೆಯ ಸೊಂಡಿಲನ್ನು ಹೊಂದಿರುವ ಯಾಳಿಯ ಕೆತ್ತನೆಗಳನ್ನು ನೋಡಬಹುದು. ಮಂಟಪದ ಮೇಲ್ಛಾವಣಿಯಲ್ಲಿ ಸುಂದರವಾದ ಪೇಂಟಿಂಗ್ಸ್ಗಳಿವೆ. ಇವು ಶತಮಾನಗಳಾದರೂ ಅಳಿಯದೆ ಹಾಗೇ ಉಳಿದಿವೆ, ಏಕೆಂದರೆ ಈ ಪೇಂಟಿಂಗ್ಸ್ಗಳಲ್ಲಿ ನೈಸರ್ಗಿಕ ಬಣ್ಣಗಳನ್ನು ಬಳಸಲಾಗಿದೆ. ಈ ಮಂದಿರದ ಮತ್ತೊಂದು ಅಚ್ಚರಿ ಎಂದರೆ ಇಲ್ಲಿನ ಒಂದು ಕತ್ತಲೆಯ ಕೋಣೆಯ ಗೋಡೆಯ ಮೇಲೆ ತಲೆ ಕೆಳಗಾಗಿ ಕಾಣುವ ಈ ಗೋಪುರದ ನೆರಳು. ಗೋಡೆಯ ಮೇಲಿರುವ ಒಂದು ಸಣ್ಣ ಕಿಂಡಿಯಿಂದ ಬರುವ ಬೆಳಕನ್ನು ನಿಯಂತ್ರಿಸಿ ಇದನ್ನು ಸೃಷ್ಟಿಸಲಾಗಿದೆ. ಈ ತಂತ್ರಜ್ಞಾನವನ್ನು ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ ಎಂದು ಕರೆಯುತ್ತಾರೆ. ಉತ್ತರ ದ್ವಾರದಿಂದ ಹೊರಬರುತ್ತಿದ್ದಂತೆ ಈ ಸುಂದರವಾದ ಪುಷ್ಕರಣಿ ಕಾಣುತ್ತದೆ. ಇದನ್ನು ಮನ್ಮಥ ಹೊಂಡ ಎಂದು ಕರೆಯುತ್ತಾರೆ. ಇದು ದೇವಾಲಯದ ಪವಿತ್ರ ಪುಷ್ಕರಣಿಯಾಗಿದ್ದು, ದೇವಾಲಯದ ಉತ್ಸವಗಳಲ್ಲಿ, ವಿಶೇಷವಾಗಿ ಇಲ್ಲಿ ನಡೆಯುವ ತೆಪ್ಪೋತ್ಸವಕ್ಕಾಗಿ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲು ಬಳಸಲಾಗುತ್ತದೆ.
ವಿರೂಪಾಕ್ಷ ದೇವಾಲಯದ ದರ್ಶನ ಮುಗಿಸಿ ಹೊರಬರುತ್ತಿದ್ದಂತೆ ಹೇಮಕೂಟ ಬೆಟ್ಟದ ಅಡಿಯಲ್ಲಿ ಹೆಸರಿನಿಂದಲೇ ಕುತೂಹಲ ಮೂಡಿಸಿದ 2 ಅದ್ಭುತ ಗಣೇಶ ಮೂರ್ತಿಗಳು ನಮಗೆ ಕಾಣುತ್ತವೆ. ಆ ವಿಗ್ರಹಗಳೇ ಕಡಲೆಕಾಳು ಗಣೇಶ ಮತ್ತು ಸಾಸಿವೆಕಾಳು ಗಣೇಶ. ಕಡಲೆಕಾಳು ಗಣೇಶ ಸುಮಾರು 15 ಅಡಿ ಎತ್ತರವಿದ್ದು ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಮೂರ್ತಿಗಳಲ್ಲೊಂದಾಗಿದೆ. ಈ ಮಂಟಪವು ಹಲವಾರು ಗ್ರನೆಟ್ ಕಂಬಗಳಿಂದ ಅಲಂಕೃತಗೊಂಡಿದ್ದು ಮಂಟಪದೊಳಗೆ ನಿಂತು ನೋಡಿದಾಗ ಹಂಪಿಯ ಸುಂದರ ನೋಟ ಕಾಣಿಸುತ್ತದೆ. ಇದಕ್ಕಾಗಿ ಈ ಸ್ಥಳ ಕೇವಲ ದೇವಾಲಯವಾಗಿರದೆ ಒಂದು ಅದ್ಭುತ ಫೋಟೋಗ್ರಫಿ ಸ್ಪಾಟ್ ಕೂಡ ಆಗಿದೆ. ಇನ್ನು ಹತ್ತಿರದಲ್ಲೇ ಇರುವ ಸಾಸಿವೆಕಾಳು ಗಣೇಶ, ಇದನ್ನು ಒಂದು ಸಣ್ಣ ಆಕರ್ಷಕ ಮಂಟಪದೊಳಗೆ ಪ್ರತಿಷ್ಠಾಪಿಸಲಾಗಿದೆ ಮತ್ತು ಇದು ಸಾಂಪ್ರದಾಯಿಕ ಚತುರ್ಭುಜ ಭಂಗಿಯಲ್ಲಿದೆ. ಸಾಸಿವೆಕಾಳು ಗಣೇಶ ಮಂಟಪವನ್ನು ಚಂದ್ರಗಿರಿಯ ವ್ಯಾಪಾರಿಯೊಬ್ಬರು ನಿರ್ಮಿಸಿದರು ಎನ್ನಲಾಗಿದೆ. ಹಂಪಿಯ ಭವ್ಯವಾದ ಏಕಶಿಲಾ ವಿಗ್ರಹಗಳಲ್ಲಿ ಒಂದಾದ ಈ ಬೃಹತ್ ವಿಗ್ರಹವೇ ಉಗ್ರ ನರಸಿಂಹ. ಒಂದೇ ಕಲ್ಲಿನಲ್ಲಿ ಕೆತ್ತಿರೋ ಸುಮಾರು 6 ಮೀಟರ್ ಎತ್ತರದ ಈ ಬೃಹತ್ ಶಿಲ್ಪ ವಿಜಯನಗರ ಶಿಲ್ಪಕಲೆಗೆ ಒಂದು ಸಾಕ್ಷಿ. ಈ ವಿಗ್ರಹವು ಮೂಲತಃ ಲಕ್ಷ್ಮೀ ನರಸಿಂಹನ ರೂಪದಲ್ಲಿತ್ತು. ನರಸಿಂಹನ ತೊಡೆಯ ಮೇಲೆ ಲಕ್ಷ್ಮೀ ದೇವಿಯ ಸಣ್ಣ ವಿಗ್ರಹವೂ ಇತ್ತು. ಆದರೆ ಹಂಪಿಯ ಮೇಲಾದ ದಾಳಿಯ ಸಮಯದಲ್ಲಿ ಆಕ್ರಮಣಕಾರರು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಧ್ವಂಸಗೊಳಿಸಿದರು. ಈ ಕಾರಣಕ್ಕಾಗಿಯೇ ಇಂದು ನಮಗೆ ಈ ವಿಗ್ರಹವು ಉಗ್ರ ನರಸಿಂಹನಂತೆ ಕಾಣುತ್ತದೆ. ಇನ್ನು ಉಗ್ರ ನರಸಿಂಹನ ಪಕ್ಕದಲ್ಲೇ ಇರುವ ಮತ್ತೊಂದು ಅದ್ಭುತ ಏಕಶಿಲಾ ವಿಗ್ರಹವೆಂದರೆ ಅದುವೇ ಬಡವಿಲಿಂಗ. ಸುಮಾರು 3 ಮೀಟರ್ ಎತ್ತರ ಇರೋ ಈ ಬೃಹತ್ ಲಿಂಗವನ್ನು ಒಂದೇ ಕಪ್ಪು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಇಲ್ಲಿನ ವಿಶೇಷತೆ ಎಂದರೆ ಈ ಶಿವಲಿಂಗ ವರ್ಷವಿಡೀ ನೀರಿನಿಂದ ಆವೃತವಾಗಿರುತ್ತದೆ. ಈ ವಿಗ್ರಹವನ್ನು ಒಬ್ಬ ಬಡ ರೈತ ಮಹಿಳೆ ತನ್ನ ಅತೀವ ಭಕ್ತಿಯಿಂದ ನಿರ್ಮಿಸಿದಳು ಎನ್ನಲಾಗಿದೆ. ಆದ್ದರಿಂದ ಈ ಶಿವಲಿಂಗಕ್ಕೆ ಬಡವಿಲಿಂಗ ಎಂಬ ಹೆಸರು ಬಂದಿತು. ವಿರೂಪಾಕ್ಷ ದೇವಾಲಯವು ಹಂಪಿಯ ಪ್ರಾಚೀನ ಇತಿಹಾಸಕ್ಕೆ ಸಾಕ್ಷಿಯಾಗಿದ್ದರೆ, ವಿಜಯನಗರದ ಅರಸರ ಸಾಮರ್ಥ್ಯ ಮತ್ತು ವಾಸ್ತುಶಿಲ್ಪದ ವೈಭವಕ್ಕೆ ಸಾಕ್ಷಿಯಾಗಿ ನಿಂತ ಈ ದೇವಾಲಯವೇ ಶ್ರೀಕೃಷ್ಣ ದೇವಾಲಯ. ಕ್ರಿಸ್ತಶಕ 1513ರಲ್ಲಿ ಕೃಷ್ಣದೇವರಾಯನು ಉದಯಗಿರಿಯ ಗಜಪತಿ ರಾಜರನ್ನು ಸೋಲಿಸಿದನು. ಆ ಯುದ್ಧದ ಗೆಲುವಿನ ಸಂಕೇತವಾಗಿ ಉದಯಗಿರಿಯಿಂದ ತಂದ ಬಾಲಕೃಷ್ಣ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಈ ಭವ್ಯವಾದ ಮಂದಿರವನ್ನು ನಿರ್ಮಿಸಲಾಯಿತು. ದೇವಾಲಯದ ಪ್ರವೇಶ ದ್ವಾರದ ಬಳಿ ಸುಂದರವಾದ ಕೆತ್ತನೆಗಳನ್ನು ನೋಡಬಹುದು. ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಮೊದಲು ಕಾಣುವುದೇ ಈ ಸಭಾಂಗಣ. ಇಲ್ಲಿ ಕಂಬಗಳ ಮೇಲೆ ವಿವಿಧ ಹಿಂದೂ ದೇವತೆಗಳು ಮತ್ತು ಪೌರಾಣಿಕ ಪಾತ್ರಗಳನ್ನು ಅದ್ಭುತವಾಗಿ ಕೆತ್ತಲಾಗಿದೆ. ಇದುವೇ ದೇವಾಲಯದ ಗರ್ಭಗೃಹ. ಇಲ್ಲಿ ಉದಯಗಿರಿಯಿಂದ ತಂದ ಬಾಲಕೃಷ್ಣ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿತ್ತು. ಇಡೀ ದೇವಾಲಯದ ಆವರಣದ ಸುತ್ತಲೂ ನಿರ್ಮಿಸಲಾದ ಈ ಕಲ್ಲಿನ ಮಂಟಪಗಳು ಅಂದು ಯಾತ್ರಿಕರು ಮತ್ತು ಪ್ರವಾಸಿಗರಿಗೆ ತಂಗುದಾಣಗಳಾಗಿದ್ದವು. ಕೃಷ್ಣ ದೇವಾಲಯದ ಎದುರಿಗೆ ನಮಗೆ ಕಾಣಿಸುವುದು ಈ ವಿಶಾಲವಾದ ಮೈದಾನ ಮತ್ತು ಎರಡೂ ಕಡೆ ನಿರ್ಮಿಸಲಾದ ಸಾಲು ಸಾಲು ಮಂಟಪಗಳು. ಇದುವೇ ಕೃಷ್ಣ ಬಜಾರ್. ಈ ರಸ್ತೆಯ ಎರಡೂ ಬದಿಗಳಲ್ಲಿರುವ ಕಲ್ಲಿನ ಮಂಟಪಗಳು ಅಂದಿನ ಕಾಲದ ವ್ಯಾಪಾರ ಮಳಿಗೆಗಳಾಗಿದ್ದವು. ಅರಬ್ ದೇಶದ ಕುದುರೆಗಳು, ಚೀನಾದ ರೇಷ್ಮೆ ಮತ್ತು ಮಸಾಲೆ ಪದಾರ್ಥಗಳು ಇಲ್ಲಿ ವ್ಯಾಪಾರವಾಗುತ್ತಿದ್ದವು. ಇನ್ನು ಕೃಷ್ಣ ಬಜಾರ್ನ ಕೊನೆಯಲ್ಲಿ ನಮಗೆ ಕಾಣಿಸುವುದು ಈ ಅತ್ಯಂತ ಸುಂದರವಾಗಿ ವಿನ್ಯಾಸಗೊಳಿಸಲಾದ ಪುಷ್ಕರಣಿ. ಇದು ಅಚ್ಚುಕಟ್ಟಾದ ಆಯತಾಕಾರ ವಿನ್ಯಾಸವನ್ನು ಹೊಂದಿದ್ದು ಮಧ್ಯಭಾಗದಲ್ಲಿ ಒಂದು ಚಿಕ್ಕ ಮಂಟಪವಿದೆ. ಈ ಪುಷ್ಕರಣಿಯನ್ನು ಧಾರ್ಮಿಕ ವಿಧಿವಿಧಾನಗಳಿಗೆ ಮತ್ತು ದೇವಾಲಯದ ಉತ್ಸವಗಳಿಗಾಗಿ ಬಳಸಲಾಗುತ್ತಿತ್ತು.
ಈ ದೇವಾಲಯದ ವಿನ್ಯಾಸ ಮತ್ತು ಇಲ್ಲಿನ ನಿಗೂಢತೆ ನಿಜಕ್ಕೂ ವಿಸ್ಮಯಕರ. ಹಂಪಿಯಲ್ಲಿರೋ ನೂರಾರು ದೇವಸ್ಥಾನಗಳ ನಡುವೆ ಈ ದೇವಾಲಯ ತನ್ನದೇ ಆದ ವಿಶೇಷ ಸ್ಥಾನ ಪಡೆದಿದೆ. ಇದುವೇ ಪ್ರಸನ್ನ ವಿರೂಪಾಕ್ಷ ದೇವಾಲಯ, ದಿ ಅಂಡರ್ಗ್ರೌಂಡ್ ಶಿವ ಟೆಂಪಲ್. ಈ ದೇಗುಲವು ಭೂಮಟ್ಟಕ್ಕಿಂತ ಕೆಲವು ಮೀಟರ್ಗಳಷ್ಟು ಕೆಳಗೆ ಇದೆ. ಇದು 400 ವರ್ಷಗಳಿಂದಲೂ ಹೆಚ್ಚು ಕಾಲ ಜನರಿಂದ ಮರೆಯಾಗಿ ಭೂಮಿಯ ಅಡಿಯಲ್ಲಿತ್ತು. ಈ ಪ್ರಾಚೀನ ದೇವಾಲಯವನ್ನು 1980ರ ದಶಕದಲ್ಲಿ ಪತ್ತೆ ಹಚ್ಚಲಾಯಿತು. ಈ ದೇಗುಲದ ಒಳಭಾಗ ಯಾವಾಗಲೂ ನೀರಿನಿಂದ ಆವೃತವಾಗಿರುತ್ತದೆ. ಈ ಕಾರಣಕ್ಕಾಗಿ ಮುಖ್ಯ ಶಿವಲಿಂಗವನ್ನು ತಲುಪಲು ಪ್ರವಾಸಿಗರು ನೀರಿನಲ್ಲಿಯೇ ನಡೆದುಕೊಂಡು ಹೋಗಬೇಕು. ದೇವಾಲಯದ ಒಳಗೆ ಹೋಗುತ್ತಿದ್ದಂತೆ ಹೊರಗಿನ ಬೆಳಕು ಕಡಿಮೆಯಾಗಿ ಕತ್ತಲು ಆವರಿಸುತ್ತಾ ಹೋಗುತ್ತದೆ. ಇದು ಪ್ರವಾಸಿಗರಿಗೆ ಒಂದು ವಿಶಿಷ್ಟವಾದ ಮತ್ತು ರಹಸ್ಯಮಯವಾದ ಅನುಭವವನ್ನು ನೀಡುತ್ತದೆ. ವಿಶೇಷವೆಂದರೆ ತುಂಗಭದ್ರಾ ನದಿಗೆ ಸಂಪರ್ಕ ಹೊಂದಿದ ಒಂದು ಗುಪ್ತ ಕಾಲುವೆಯಿಂದ ನೀರು ನಿರಂತರವಾಗಿ ಇಲ್ಲಿಗೆ ಹರಿದು ಬರುತ್ತದೆ. ಆದ್ದರಿಂದ ವರ್ಷವಿಡೀ ಈ ದೇವಾಲಯವು ನೀರಿನಿಂದ ಆವೃತವಾಗಿರುತ್ತದೆ. ಅಂದಿನ ವಿಜಯನಗರದ ರಾಜಮನೆತನದವರಿಗೆ ಮಾತ್ರ ಮೀಸಲಾಗಿದ್ದ ಈ ವಿಶೇಷ ದೇವಾಲಯ ರಾಯಲ್ ಎನ್ಕ್ಲೋಜರ್ನ ಹೃದಯ ಭಾಗದಲ್ಲಿದೆ. ಇದನ್ನು 15ನೇ ಶತಮಾನದಲ್ಲಿ ರಾಜ 2ನೇ ದೇವರಾಯನು ನಿರ್ಮಿಸಿದನು. ಈ ಅದ್ಭುತ ದೇವಾಲಯವೇ ಹಜಾರ ರಾಮಚಂದ್ರ ದೇವಾಲಯ. ಈ ದೇವಾಲಯವು ಪ್ರಭು ಶ್ರೀರಾಮನಿಗೆ ಸಮರ್ಪಿತವಾಗಿದೆ. ಹಜಾರ ರಾಮ ಎಂದರೆ 1000 ರಾಮ ಎಂದರ್ಥ. ಹೆಸರಿಗೆ ತಕ್ಕಂತೆ ದೇವಾಲಯದ ಗೋಡೆಗಳ ಮೇಲೆ ನೂರಾರು ರಾಮನ ಕೆತ್ತನೆಗಳನ್ನು ನೀವು ನೋಡಬಹುದು. ರಾಮಾಯಣ ಮಹಾಕಾವ್ಯವನ್ನು ಇಲ್ಲಿ ಕೆತ್ತನೆಗಳ ಮೂಲಕ ವಿವರಿಸಲಾಗಿದೆ. ಇದನ್ನು ನೋಡಿದರೆ ನಮಗೆ ಒಂದು ಸುಂದರವಾದ ಕಲ್ಲಿನ ಪುಸ್ತಕ ಓದಿದಂತೆ ಅನುಭವವಾಗುತ್ತದೆ. ಅರ್ಧ ಮಂಟಪದಲ್ಲಿರುವ ಈ 4 ಬೃಹತ್ ಕಪ್ಪು ಶಿಲೆಯ ಕಂಬಗಳು ಎಲ್ಲರ ಗಮನ ಸೆಳೆಯುತ್ತವೆ. ಈ ಪ್ರತಿಯೊಂದು ಕಂಬದ ಮೇಲೆ ಅತ್ಯಂತ ಸೂಕ್ಷ್ಮವಾಗಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತಲಾಗಿದೆ. ಇನ್ನು ದೇವಾಲಯದ ಹೊರಭಾಗದ ಗೋಡೆಗಳ ಮೇಲೆ ಅಂದಿನ ದಸರಾ ಹಬ್ಬದ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದ ಆನೆಗಳು, ಕುದುರೆಗಳು, ಸೈನಿಕರು ಮತ್ತು ನೃತ್ಯಗಾರ್ತಿಯರ ಚಿತ್ರಗಳು ವಿಜಯನಗರದ ಗತಕಾಲದ ವೈಭವವನ್ನು ನಮ್ಮ ಕಣ್ಣ ಮುಂದೆ ತರುತ್ತವೆ. ಹಂಪಿಯ ರಾಯಲ್ ಎನ್ಕ್ಲೋಜರ್ನಲ್ಲಿರುವ ಈ ಬೃಹತ್ ಕಲ್ಲಿನ ವೇದಿಕೆಯನ್ನು ಮಹಾನ್ ದೊರೆ ಶ್ರೀಕೃಷ್ಣ ದೇವರಾಯನು ನಿರ್ಮಿಸಿದನು. ಇದನ್ನು ಮಹಾನವಮಿ ದಿಬ್ಬ ಅಥವಾ ದಸರಾ ದಿಬ್ಬ ಎಂದು ಕರೆಯಲಾಗುತ್ತದೆ. ದಸರಾ ಹಬ್ಬದ ಸಮಯದಲ್ಲಿ ರಾಜರು ಈ ಎತ್ತರದ ವೇದಿಕೆಯ ಮೇಲೆ ಕುಳಿತು ಹಬ್ಬದ ಸಡಗರವನ್ನು ವೀಕ್ಷಿಸುತ್ತಿದ್ದರು. ಸೈನಿಕರ ಮೆರವಣಿಗೆ, ಕುಸ್ತಿ ಪಂದ್ಯಗಳು ಮತ್ತು ಸಾಂಸ್ಕೃತಿಕ ನೃತ್ಯಗಳು ಹೀಗೆ 9 ದಿನಗಳ ಕಾಲ ನಡೆಯುತ್ತಿದ್ದ ಈ ಭವ್ಯ ನವರಾತ್ರಿ ಆಚರಣೆಗೆ ಈ ದಿಬ್ಬವೇ ಸಾಕ್ಷಿಯಾಗಿತ್ತು. ಈ ದಿಬ್ಬದ ಗೋಡೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅಂದಿನ ಕಾಲದ ಸಂಪೂರ್ಣ ಚಿತ್ರಣ ನಮಗೆ ಸಿಗುತ್ತದೆ. ಗೋಡೆಗಳ ಮೇಲೆ ಆನೆ, ಕುದುರೆಗಳ ಕೆತ್ತನೆಗಳು, ಬೇಟೆಯಾಡುವ ದೃಶ್ಯಗಳು ಮತ್ತು ನೃತ್ಯಗಾರ್ತಿಯರ ಕಲಾತ್ಮಕ ಚಿತ್ರಣಗಳು ವಿಜಯನಗರದ ಸುವರ್ಣ ಕಾಲವನ್ನು ಇಂದಿಗೂ ಸಾರುತ್ತಿವೆ. ದಸರಾ ದಿಬ್ಬದ ಪಶ್ಚಿಮಕ್ಕೆ ಕಾಣುವ ವಿಶಾಲವಾದ ಈ ವೇದಿಕೆಯೇ ರಾಜರ ಸಭಾಂಗಣ, ಕಿಂಗ್ಸ್ ಆಡಿಯನ್ಸ್ ಹಾಲ್. ಇದನ್ನು 100 ಕಂಬಗಳ ಸಭಾಂಗಣ ಎಂದು ಕರೆಯಲಾಗುತ್ತಿತ್ತು. ಇದು ಒಂದು ಕಾಲದಲ್ಲಿ ಮರ ಮತ್ತು ಕಲ್ಲಿನಿಂದ ನಿರ್ಮಿತವಾದ 2 ಅಂತಸ್ತಿನ ಭವ್ಯ ಕಟ್ಟಡವಾಗಿತ್ತು. ಇಲ್ಲಿ ರಾಜರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುತ್ತಿದ್ದರು ಮತ್ತು ಗಣ್ಯ ವ್ಯಕ್ತಿಗಳೊಂದಿಗೆ ಅಧಿಕೃತ ಸಭೆಗಳನ್ನು ನಡೆಸುತ್ತಿದ್ದರು ಎನ್ನಲಾಗಿದೆ. ಮೊದಲ ನೋಟಕ್ಕೆ ಕೇವಲ ಸಾಧಾರಣ ನೆಲಮಾಳಿಗೆಯಂತೆ ಕಂಡರೂ ವಾಸ್ತವದಲ್ಲಿ ಇದು ಅಂದಿನ ಸಾಮ್ರಾಜ್ಯದ ಅತ್ಯಂತ ಭದ್ರವಾದ ತಾಣವಾಗಿತ್ತು. ಇದುವೇ ರಹಸ್ಯ ಕೋಣೆ, ದ ಸೀಕ್ರೆಟ್ ಚೇಂಬರ್. ಇದು ವಿಜಯನಗರ ರಾಜರು
ಮಂತ್ರಿಗಳು ಮತ್ತು ಗೂಢಚಾರರೊಂದಿಗೆ ರಹಸ್ಯವಾಗಿ ಸಭೆ ನಡೆಸಲು ಬಳಸುತ್ತಿದ್ದ ಒಂದು ಅಂಡರ್ಗ್ರೌಂಡ್ ಚೇಂಬರ್. ರಾಯಲ್ ಎನ್ಕ್ಲೋಜರ್ನ ಅತ್ಯಂತ ಸುಂದರವಾದ ಆಕರ್ಷಣೆ ಎಂದರೆ ಈ ಪುಷ್ಕರಣಿ. ಇದು ಕಪ್ಪು ಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ. ಇದರ ಪ್ರತಿಯೊಂದು ಮೆಟ್ಟಿಲನ್ನು ಬಹಳ ಕ್ರಮಬದ್ಧವಾಗಿ ಮತ್ತು ನಿಖರವಾಗಿ ನಿರ್ಮಿಸಲಾಗಿದೆ. ಅಂದಿನ ಕಾಲದಲ್ಲೇ ಕಲ್ಲಿನ ಕಾಲುವೆಗಳ ಮೂಲಕ ಈ ಪುಷ್ಕರಣಿಗೆ ನೀರು ಹರಿಯುವಂತೆ ಮಾಡಿದ್ದ ಆ ಅದ್ಭುತ ಇಂಜಿನಿಯರಿಂಗ್ ವ್ಯವಸ್ಥೆ ವಿಜಯನಗರದ ಜಲ ನಿರ್ವಹಣೆಗೆ ಒಂದು ಅತ್ಯುತ್ತಮ ಉದಾಹರಣೆ. ಹಂಪಿಯ ಜನಾನ ಎನ್ಕ್ಲೋಜರ್ ಒಳಗೆ ನೀವು ಈ ಅದ್ಭುತ ಕಟ್ಟಡವನ್ನು ಕಾಣಬಹುದು. ಇದು ರಾಜಮನೆತನದ ಮಹಿಳೆಯರಿಗಾಗಿ ಮೀಸಲಾಗಿದ್ದ ಪ್ರದೇಶ. ಈ ಮಹಲಿನ ಬಾಲ್ಕನಿ ಮತ್ತು ಗುಮ್ಮಟಗಳು ಕಮಲದ ಮೊಗ್ಗಿನಂತೆ ಕಾಣುತ್ತದೆ. ಆದ್ದರಿಂದ ಇದನ್ನು ಕಮಲ್ ಮಹಲ್ ಅಥವಾ ಲೋಟಸ್ ಮಹಲ್ ಎಂದೇ ಕರೆಯುತ್ತಾರೆ. ಇದು 2 ಅಂತಸ್ತಿನ ಸುಂದರವಾದ ಕಟ್ಟಡವಾಗಿದ್ದು, ಇದನ್ನು ಮುಖ್ಯವಾಗಿ ರಾಣಿಯರು ವಿಶ್ರಾಂತಿ ಪಡೆಯಲು ಮತ್ತು ರಾಜಮನೆತನದ ಸಭೆಗಳನ್ನು ನಡೆಸಲು ಬಳಸುತ್ತಿದ್ದರು. ಇಲ್ಲಿ ಹಿಂದೂ ಶೈಲಿಯ ಕಮಲದ ಕೆತ್ತನೆಗಳು ಮತ್ತು ಇಸ್ಲಾಮಿಕ್ ಶೈಲಿಯ ಕಮಾನುಗಳು ಸುಂದರವಾಗಿ ನಿರ್ಮಿಸಲ್ಪಟ್ಟಿವೆ. ಇನ್ನು ಸಮೀಪದಲ್ಲೇ ಇರುವ ಈ ಬೃಹತ್ ರಚನೆಯೇ ಎಲಿಫೆಂಟ್ ಸ್ಟೇಬಲ್ಸ್. ಇದು ಪಟ್ಟದ ಆನೆಗಳನ್ನು ನಿಲ್ಲಿಸಲು ಬಳಸುತ್ತಿದ್ದ ಭವ್ಯವಾದ ತಾಣ. ಇಲ್ಲಿ ಸಾಲಾಗಿ ನಿಂತಿರುವ 11 ಬೃಹತ್ ಕೋಣೆಗಳಿವೆ. ಪ್ರತಿಯೊಂದು ಕೋಣೆಯ ಮೇಲೂ ವಿಭಿನ್ನ ಶೈಲಿಯ ಗುಮ್ಮಟಗಳು ಇವೆ. ಇದು ಅಂದಿನ ಕಾಲದ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಇನ್ನೊಂದು ಸುಂದರ ನಿರ್ಮಾಣವಾಗಿದೆ. ಈ ಕಟ್ಟಡವು ಹೊರನೋಟಕ್ಕೆ ಅತ್ಯಂತ ಸರಳವಾಗಿದ್ದರೂ ಒಳಾಂಗಣದಲ್ಲಿ ಅದ್ಭುತವಾದ ಕೆತ್ತನೆಗಳನ್ನು ಹೊಂದಿದ ಒಂದು ವಿಶಿಷ್ಟ ರಚನೆಯಾಗಿದೆ. ಈ ಕಟ್ಟಡವೇ ಕ್ವೀನ್ಸ್ ಬಾತ್ ಅಥವಾ ರಾಣಿಯರ ಸ್ನಾನಗೃಹ. ಹೆಸರೇ ಹೇಳುವಂತೆ ಇದು ರಾಜಮನೆತನದ ರಾಣಿಯರ ಸ್ನಾನಗೃಹವಾಗಿತ್ತು. ಈ ಕಟ್ಟಡದ ಮಧ್ಯದಲ್ಲಿ ಒಂದು ದೊಡ್ಡ ಕೊಳವಿದ್ದು ಅದರ ಸುತ್ತಲೂ ಸುಂದರವಾದ ಕಮಾನುಗಳು ಮತ್ತು ಬಾಲ್ಕನಿಗಳಿವೆ. ರಾಣಿಯರ ಖಾಸಗಿತನಕ್ಕೆ ಇಲ್ಲಿ ತುಂಬ ಮಹತ್ವ ಕೊಡಲಾಗಿದೆ. ಇನ್ನು ಇದರ ವಿನ್ಯಾಸದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ಪ್ರಭಾವ ಎದ್ದು ಕಾಣುತ್ತದೆ. ತುಂಗಭದ್ರಾ ನದಿಯ ದಡದಲ್ಲಿರುವ ಮತ್ತು ಹಂಪಿಯ ಸ್ಮಾರಕಗಳಲ್ಲಿ ಅತ್ಯಂತ ಭವ್ಯವಾದ ಈ ದೇವಾಲಯ ವಿಷ್ಣುವಿನ ಅವತಾರವಾದ ವಿಠ್ಠಲನಿಗೆ ಅರ್ಪಿತವಾಗಿದೆ. ಇದುವೇ ಶ್ರೀ ವಿಜಯ ವಿಠ್ಠಲ ದೇವಾಲಯ. ಕ್ರಿಸ್ತಶಕ 15ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯವು ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ವಿಸ್ತಾರವಾಯಿತು. ಇದು ವಿಜಯನಗರ ಅರಸರ ಕಲಾಭಿಮಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ದೇವಾಲಯದ ಆವರಣದಲ್ಲಿ ಕಲ್ಯಾಣ ಮಂಟಪ, ಭಜನಾ ಮಂಟಪ, ರಂಗಮಂಟಪ ಮತ್ತು ಇನ್ನೂ ಹಲವು ಮಂಟಪಗಳಿವೆ. ಇಲ್ಲಿನ ರಂಗಮಂಟಪದಲ್ಲಿರುವ 56 ಸಂಗೀತ ಸ್ತಂಭಗಳು ಪ್ರಪಂಚದ ಅತಿ ದೊಡ್ಡ ಅಚ್ಚರಿಗಳಲ್ಲಿ ಒಂದು. ಈ ಕಂಬಗಳನ್ನು ಮೆಲ್ಲಗೆ ತಟ್ಟಿದಾಗ ಸರಿಗಮಪ ಎಂಬ ಸಪ್ತ ಸ್ವರಗಳನ್ನು ಹೊರಹೊಮ್ಮಿಸುತ್ತವೆ. ಇವುಗಳನ್ನು ಕೇವಲ ಒಂದೇ ಒಂದು ರೆಸೊನೇಟಿಂಗ್ ಸ್ಟೋನ್ನಿಂದ ಕೆತ್ತಲಾಗಿದೆ ಎನ್ನುವುದು ಇಂಜಿನಿಯರಿಂಗ್ ಲೋಕಕ್ಕೆ ಇಂದಿಗೂ ಸವಾಲಾಗಿದೆ. ವಿಜಯ ವಿಠ್ಠಲ ದೇವಸ್ಥಾನದ ಆವರಣದಲ್ಲಿರುವ ಕಲ್ಯಾಣ ಮಂಟಪವು ವಿವಾಹ ಮಹೋತ್ಸವಗಳಿಗಾಗಿ ಬಳಸುತ್ತಿದ್ದ ಅತ್ಯಂತ ಸುಂದರವಾದ ಕಟ್ಟಡ. ಇದು ಒಟ್ಟು 32 ಕೆತ್ತನೆಯ ಕಂಬಗಳನ್ನು ಹೊಂದಿದ್ದು, ಪ್ರತಿಯೊಂದು ಕಂಬದ ಮೇಲೆಯೂ ವಿಷ್ಣುವಿನ ದಶಾವತಾರಗಳು ಮತ್ತು ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಇನ್ನು ಈ ಆವರಣದಲ್ಲಿರುವ ಈ ಅದ್ಭುತ ಕಲ್ಲಿನ ರಥವು ವಾಸ್ತವವಾಗಿ ಭಗವಾನ್ ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿತವಾಗಿದೆ. ಭಾರತದ ಪ್ರಸಿದ್ಧ ರಥಗಳಾದ ಒಡಿಸ್ಸಾದ ಕೊನಾರ್ಕ್ ಮತ್ತು ತಮಿಳುನಾಡಿನ ಮಹಾಬಲಿಪುರಂ ರಥಗಳ ಸಾಲಿನಲ್ಲಿ ಹಂಪಿಯ ಈ ರಥವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಅತ್ಯುನ್ನತ ಉದಾಹರಣೆಯಾಗಿ ನಿಲ್ಲುತ್ತದೆ. ಅದ್ಭುತವಾದ ಕೆತ್ತನೆ ಮತ್ತು ಇತಿಹಾಸದಿಂದ
ಈ ರಥವು ಹಂಪಿಯ ಒಂದು ಐಕಾನಿಕ್ ಸ್ಪಾಟ್ ಮತ್ತು ಕರ್ನಾಟಕದ ಹೆಮ್ಮೆಯ ಸಂಕೇತವಾಗಿದೆ. ನಿಮ್ಮ ಹಂಪಿಯ ಪ್ರವಾಸದ ಅತ್ಯಂತ ಸ್ಮರಣೀಯ ಕ್ಷಣವೆಂದರೆ ಅದು ಹೇಮಕೂಟ ಬೆಟ್ಟದ ಸೂರ್ಯಾಸ್ತ. ಬೆಟ್ಟದ ಮೇಲೆ ನಿಂತು ನೋಡಿದರೆ ಹಂಪಿಯ ವೈಭವ ನಮ್ಮ ಕಣ್ಣ ಮುಂದೆ ಅನಾವರಣಗೊಳ್ಳುತ್ತದೆ. ಇಲ್ಲಿ ಕುಳಿತು ಸೂರ್ಯಾಸ್ತ ನೋಡುತ್ತಿದ್ದರೆ ನಿಮ್ಮ ದಿನದ ಎಲ್ಲ ದಣಿವು ಮರೆತು ಹೋಗುತ್ತದೆ.